ಕರೆದು ನಮ್ಮನ್ನು ಇಂತಹ ಸನಾತನ ಧರ್ಮದಲ್ಲಿ, ವೈಷ್ಣವ ಧರ್ಮದಲ್ಲಿ, ವೈದಿಕ ಧರ್ಮದಲ್ಲಿ ಹುಟ್ಟಿಸಿ ಆ ಧರ್ಮವನ್ನು ಪರಿಪಾಲನೆ ಮಾಡುವ ದೊಡ್ಡ ಭಾಗ್ಯವನ್ನು ಕೊಟ್ಟಿದ್ದಾರೆ. ಸನಾತನ ಧರ್ಮದ ಆಯ ಲಾಭ ನಮಗಾಗುವಂತೆ ಮಾಡಿದ ಆ ಪರಮಾತ್ಮ ಸನಾತನಾಯ. ಹೇ ಸನಾತನಾಯ, ಸನಾತನಾಯ ತೇ ನಮಃ. ಸರ್ವವೇದ ಪ್ರತಿಪಾದ್ಯನಾದ ಅನಾದಿ ನಿತ್ಯನಾದ ನಿನಗೆ ನಮಸ್ಕಾರಗಳು. ಅಂತಹ ಪರಮಾತ್ಮ ಏನು ಮಾಡಬೇಕು ಅಂದರೆ, ನಮಗೆ ಎರಡು ಪ್ರಕೃತಿಗಳ ಬಂಧ ಇದೆ. ಇನ್ನುಳಿದ ಬಂಧಗಳೆಲ್ಲ ಇವೆ, ಅದರೊಳಗೆ ಎರಡು, ಒಂದು ಸ್ವಗುಣಾಚ್ಛಾದಿಕ, ಇನ್ನೊಂದು ಪರಮಾಚ್ಛಾದಿಕ. ಸ್ವಗುಣಾಚ್ಛಾದಿಕ ಎರಡೂ ಅನಾದಿ ಕಾಲದಿಂದ ಜೀವನಿಗೆ ಬಂಧಕವಾದದ್ದು ದುಷ್ಟವಾದ ಪ್ರಕೃತಿಗಳು. ಒಂದನ್ನು ಪರಮಾತ್ಮ ಕೊಲ್ಲಬೇಕು, ಸ್ವಗುಣಾಚ್ಛಾದಿಕ ಹತ್ವ, ಅದನ್ನು ಕೊಲ್ಲಬೇಕು. ಪರಮಾಚ್ಛಾದಿಕ, ಆ ಪರಮಾತ್ಮನ ಗುಣಗಳನ್ನು ತಿಳಿಯದಂತೆ ಮಾಡುವ ಪ್ರಕೃತಿ ನಮ್ಮಿಂದ ದೂರ ಹೋಗುವಂತೆ ಮಾಡಬೇಕು. ಇದು ತಮೋಯೋಗ್ಯವಾದದ್ದು. ಸ್ವಗುಣಾಚ್ಛಾದಿಕ ಅದನ್ನು ತಮಸ್ಸಿಗೆ ಹಾಕ್ತದೆ. ಆ ಪರಮಾಚ್ಛಾದಿಕ ಅದು ನಿತ್ಯ ಸಂಸಾರಿ. ಹೀಗಾಗಿ ಅದನ್ನು ನಿತ್ಯದಲ್ಲಿ ಸಂಸಾರದಲ್ಲಿಯೇ ಹಾಕಬೇಕು, ಆದರೆ ನಮ್ಮಿಂದ ದೂರ ಹೋಗುವಂತೆ ಮಾಡಬೇಕು. ಪರಮಾತ್ಮ ಈ ಪರಮಾಚ್ಛಾದಿಕವನ್ನು ಗೆದ್ದು ಅದನ್ನು ಓಡಿಸಬೇಕು, ಸ್ವಗುಣಾಚ್ಛಾದಿಕವನ್ನು ಸಂಹರಣೆ ಮಾಡಬೇಕು. ಇದನ್ನು ಶ್ರುತಿಗೀತೆಯ ಪ್ರಾರಂಭದಲ್ಲಿ ಹೇಳುತ್ತಾರೆ. ಜಯ ಜಯ ಜಯಜ ಅಜಿತ ದೋಷ ಗೃಹೀತ ಗುಣ, ಜಯ ಜಯ ಜಹಿ. ಸ್ವಗುಣಾಚ್ಛಾದಿಕವನ್ನು ಕೊಂದು ಬಿಡು, ಪರಮಾಚ್ಛಾದಿಕವನ್ನು ಗೆದ್ದು ದೂರ ಓಡಿಸಿ. ಇದೆರಡನ್ನೂ ಶ್ರೀಮದ್ ಭಾಗವತ ನಮಗೆ ತಿಳಿಸಿಕೊಡುತ್ತದೆ, ಸೂಚನೆ ಮಾಡುತ್ತದೆ. ಇಡೀ ಭಾಗವತವನ್ನು ಕೇಳಿ ಏನಾಗಬೇಕು ಅಂದರೆ, ರೋಗ ರುಜಿನ ಬಂದಿತ್ತು, ಯಾವುದೋ ಕಷ್ಟ ಸಮಸ್ಯೆಗಳಿತ್ತು, ಅದು ಹೋಗಲಿ ಇದು ಹೋಗಲಿ ಅಲ್ಲ, ಇವು ಹೋಗಲಿ. ಸ್ವಗುಣಾಚ್ಛಾದಿಕ ಪರಮಾಚ್ಛಾದಿಕಗಳು ಹೋಗಬೇಕು, ಭಗವಂತನ ದರ್ಶನ ಆಗಬೇಕು, ಮೋಕ್ಷ. ಅದನ್ನು ಹೇಗೆ ಸೂಚನೆ ಮಾಡ್ತಾರೆ ಅಂದರೆ, ಜನ್ಮಾದ್ಯಸ್ಯ ಯತೋನ್ಮಯಾತ್, ಪ್ರಾರಂಭದ ಶ್ಲೋಕ ಜ. ಆ ಶ್ಲೋಕದ ಕೊನೆಯ ಅಕ್ಷರ ಸತ್ಯಂ ಪರಂ ಧೀಮಹಿ, ಜೋಡಿಸಿದರೆ ಜಹಿ. ಮೊದಲನೇ ಜ ಕೊನೆಯ ಅಕ್ಷರ ಸೇರಿಸಿದರೆ ಜಯ. ಸರಋಷಭಾಯ ನಮಃ ಸನಾತನಾಯ, ಜಯ ಜಯ ಜಹಿ ಜಹಿ. ಒಂದನ್ನು ಜಹಿ, ಒಂದನ್ನು ಜಯ. ಆ ಸ್ವಗುಣಾಚ್ಛಾದಿಕ ಪರಮಾಚ್ಛಾದಿಕಗಳನ್ನು ನಿವಾರಣೆ ಮಾಡಿ ಭಗವಂತನ ಗುಣಗಳ ಅನುಸಂಧಾನ ಬರಬೇಕು. ಅನಾದಿ ಕಾಲದಿಂದ ಭಗವಂತನೇ ಪ್ರೀತಿಯಿಂದ ನನ್ನೊಳಗೆ ಕಾಪಾಡಿದ ನನ್ನದೇ ಆದ ಜ್ಞಾನ ಹೊಂದಾದ ಗುಣಗಳು, ಅವುಗಳ ಅಭಿವ್ಯಕ್ತಿಯಾಗಬೇಕು. ಅದು ಶ್ರೀಮದ್ ಭಾಗವತದ ಪ್ರಧಾನವಾದಂತಹ ಪ್ರಯೋಜನ. ಅಂತಹ ಪ್ರಯೋಜನವಾಗಲಿ ದೃಷ್ಟಿಯಲ್ಲಿ ವೇದವ್ಯಾಸದೇವರು ಅಷ್ಟು ಸುಂದರವಾಗಿ ಶ್ರೀಮದ್ ಭಾಗವತದಲ್ಲಿ ನಮಗೆ ಆ ಸಂದೇಶವನ್ನು ನೀಡಿದ್ದಾರೆ. ಅಂತಹ ಭಾಗವತದ ಶ್ರವಣವನ್ನು ಏಕಾದಶಿ ದಿನ ಮಾಡಿದ ನಿಮಗೆಲ್ಲ, ಮಾಡಿಸಿದ ಎಲ್ಲ ವಿದ್ವಾಂಸರಿಗೆ, ವಿಶೇಷವಾಗಿ ನಮ್ಮ ಗುರುಗಳಲ್ಲಿ ಅಂತರ್ಯಾಮಿಯಾದ ಭಾರತೀಯ ಮುಖ್ಯಪ್ರಧಾನಂತರ್ಗತ ಶ್ರೀ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರು, ಮೋಕ್ಷರಾಮದೇವರು, ಪ್ರಸನ್ನ ವಿಠ್ಠಲ ದೇವರು ವಿಶೇಷವಾಗಿ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ನೀಡಿ ಸಾಧನೆಯನ್ನು ಮಾಡಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಭವೇ ಭವೇ ಯಥಾ ಭಕ್ತಿ ಪಾದಯೋಸ್ತವ ಜಾಯತೆ ತಥಾ ದೇವೇಶ ನಾಥಸ್ತೋನ್ಮೋಯತ ಪ್ರಭೋ. ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶನಂ ಪ್ರಣಾಮೋ ದುಃಖಶಮನಂ ತಂ ನಮಾಮಿ ಹರಿಂ ಪರಂ. ಶ್ರೀಕೃಷ್ಣಾರ್ಪಣಮಸ್ತು.